ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತೇನಪ್ಪ ಅಂದರೆ ಒಂದು ಸ್ವೀಟ್ ಕಾರ್ನ್ದು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ದಪ್ಪ ಮೆಣಸಿನ್ಕಾಯಿ ಅಂತೂ ಯಾವುದೇ ಇದಕ್ಕೆ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ದಪ್ಪ ಮೆಣಸಿನ್ಕಾಯಿ ತುಂಬ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಒಂದು ದಪ್ಪ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಸಾಲೆ ರುಬ್ಬೋದಕ್ಕೆ ಏನೇನಪ್ಪ ಇದೆ ಅಂದರೆ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಇರಲಿಲ್ಲ, ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಮತ್ತು ಉರ್ಗಡ್ಲೆ, ಟೊಮೊಟೊ, ಧನಿಯಾ ಪುಡಿ. ಇದು ಈರುಳ್ಳಿ ಬಂದು ಒಗ್ಗರಣೆಗೆ ಸ್ವಲ್ಪ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉರ್ಗಡ್ಲೆ, ಆಮೇಲೆ ಚಕ್ಕೆ, ಲವಂಗ, ಸ್ವಲ್ಪ ಗಸಗಸೆ ಇಷ್ಟು ಹಾಕೊಂಡು ಇವಾಗ ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕೊಂಡಾದ್ಮೇಲೆ ಒಗ್ಗರಣೆ ಮಾಡೋದು. ಫಸ್ಟ್ ಇದು ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಫಸ್ಟು ಇದೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ಬರ್ಬೇಕು. ನಾನು ಆಗಲೇ ಹೇಳಿದಾಗೆ ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದು ಈರುಳ್ಳಿ ಬಂದ್ಬಿಟ್ಟು ಒಗ್ಗರಣೆಗೆ ಸ್ವಲ್ಪ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ಒಂದನ್ನು ಒಗ್ಗರಣೆ ಹಾಕೋಕ್ಕೆ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡು ಮಾಡಬೇಕು. ತರಕಾರಿ ಮಾಡಬಾರ್ದು, ನುಣ್ಣಗೆ ಆಗಬೇಕು. ಬನ್ನಿ ಇದು ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ಫ್ರೆಂಡ್ಸ್. ಒಂದು ಬಾಣಲೆ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 4-5 ಸ್ಪೂನ್ ಆಗುತ್ತೆ ಎಣ್ಣೆ. ಇದಕ್ಕೆ ಎಣ್ಣೆ ಕಾಯಬೇಕು ನೋಡಿ ಫ್ರೆಂಡ್ಸ್. ಎಣ್ಣೆ ಕಾಯ್ತಾ ಇದೆ. ಇದು ಸ್ವಲ್ಪ ಸಾಸಿವೆ ಹಾಕೋತೀನಿ. ಮಜ್ಜಿಗೆ ಇವಾಗ ಎಣ್ಣೆ ಕಾಯಬೇಕು. ಸಾಸಿವೆ ಹಾಕ್ತಿದ್ದೀನಿ. ನೋಡಿ ಇವಾಗ ಸಾಸಿವೆ ಹಾಕಿದ್ದೀನಿ. ಚಿಟ್ಟಪಟ ಅಂತಿದೆ. ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಇದಾಗಬೇಕು. ಲಾಸ್ಟ್ ಇದ್ದಾಗಿದೆ ಇದು ಸ್ವೀಟ್ ಕಾರ್ನ್ ಹಾಕೋತಾ ಇದ್ದೀನಿ. ಸ್ವೀಟ್ ಕಾರ್ನ್ ಇದರಲ್ಲಿ ಏನೇನೋ ಮಾಡ್ತಾ ಇರ್ತೀವಿ. ಈ ಥರ ಗ್ರೇವಿ ಮಾಡಿ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಜಾಸ್ತಿ ಚಪಾತಿ ಚೆನ್ನಾಗಿರುತ್ತೆ. ಬೇರೆ ಬೇರೆ ಹಾಕೊಂಡು ನೆನ್ಸ್ಕೊಂಡು ತಿನ್ಬೇಕು, ಚೆನ್ನಾಗಿರುತ್ತೆ. ಇದು ನೀರೆಲ್ಲ ಸ್ವಲ್ಪ ನೀರಿಗೆ ಹಾಕೊಳ್ಳಿ. ನೀರಲ್ಲಿ ಸ್ವಲ್ಪ ಹಾಕಿ ಆದಮೇಲೆ ಇದು ದಪ್ಪದಾಗಿ ಕ್ಯಾಪ್ಸಿಕಮ್ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದೇ ಒಂದು ಇದನ್ನು ಹಾಕೋತೀನಿ. ಅದ್ರ ಜೊತೆಗೆ ಇದನ್ನು ಫ್ರೈ ಆಗಬೇಕು. ಚೆನ್ನಾಗಿರುತ್ತೆ, ಟೇಸ್ಟ್ ಕೊಡುತ್ತೆ ಇದು ಕ್ಯಾಪ್ಸಿಕಮ್. ಇದನ್ನು ಎಣ್ಣೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾರೆ. ಒಂದು 5 ನಿಮಿಷ ಎಣ್ಣೆ ಚೆನ್ನಾಗಿ ಇದಾದರೆ ಅದು ಮಸಾಲೆ ಹಾಕಿದ ತಕ್ಷಣ ಬೇಗ ಹಿಡ್ಕೊಳ್ಳುತ್ತೆ. ಸ್ವಲ್ಪ ಫ್ರೈ ಆಗಿಬಿಡಬೇಕು ಎಣ್ಣೆ ಬೆಂದು ರಸ ಬಿಟ್ಟಷ್ಟು ಚೆನ್ನಾಗಿರುತ್ತೆ ಅಂತ ಟೇಸ್ಟು. ಅದು ಸ್ವೀಟ್ ಕಾರ್ನಲ್ಲಿ ಏನೇನೋ ಮಾತಾಡ್ತೀವಿ. ಇದರ ಒಂದು ಗ್ರೇವಿ ಮಾಡಿಕೊಂಡ್ರೆ ಅದು 2 ಚಪಾತಿಗೆ, ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅನ್ನಕ್ಕೂ ಹಾಕೊಂಡು ತಿನ್ಬೋದು, ಹಾಗೇನಿಲ್ಲ. ಇದಕ್ಕೆ ಎಲ್ಲ ಮಸಾಲೆಗಳು ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ. ಅಂದರೆ ಜಾಸ್ತಿ ಚಪಾತಿ, ದೋಸೆ ಆ ಥರದಕ್ಕೆ, ಪರೋಟ ಆ ಥರದ್ದು ಜಾಸ್ತಿ ಇದಾಗಿರುತ್ತೆ. ಇಲ್ಲಾಂದರೆ ಅನ್ನಕ್ಕೂ ಹಾಕೋಬೋದು, ಏನು ತೊಂದರೆ ಏನಿಲ್ಲ. ಅನ್ನಕ್ಕೂ ಹಾಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ಮತ್ತು ಇವಾಗ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಚೆನ್ನಾಗಿ ಎಣ್ಣೆ ಇದಾಗಿದೆ. ಈಗ ಇದು ಮಸಾಲೆ ರುಬ್ಕೊಂಡಿದ್ದೀವಲ್ಲ ಅದು ಹಾಕೋಬೇಕು. ಆಲ್ರೆಡಿ ಯಾವುದು ಮಸಾಲೆ ಕೊಟ್ಟಿದ್ನಲ್ಲ ಅದೆಲ್ಲ ರುಬ್ಕೊಂಡಿದ್ದೀವಿ. ನುಣ್ಣಗೆ ರುಬ್ಕೋಬೇಕು. ಚೆನ್ನಾಗಿರುತ್ತೆ ಗ್ರೇವಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಕ್ಕೊಂಡು ನೀರು ಜಾಸ್ತಿ ಹಾಕೋಬಾರ್ದು. ಇದಕ್ಕೆ ಗ್ರೇವಿ ಥರ ಮಾಡೋದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕೋಬೇಕು ನೀರು. ಜಾಸ್ತಿ ನೀರು ಹಾಕ್ಬಿಟ್ರೆ ಇದಾಗ್ಬಿಡುತ್ತೆ. ಸ್ವಲ್ಪ ನೋಡಿಕೊಂಡು ಗ್ರೇವಿ ಥರ ಮಾಡ್ಕೊಳ್ಬೇಕು. ಜಾಸ್ತಿ ತೆಳ್ಳು ಮಾಡ್ಕೊಳಕ್ಕೆ ಹೋಗ್ಬೇಕು. ಅದಂದ್ರೆ ಸ್ವಲ್ಪ ಬೇಯಬೇಕಲ್ವ, ಅದಕ್ಕೆ ಸ್ವಲ್ಪ
ನೀರು ಹಾಕ್ಕೊಳ್ಳಿ. ಇದು ಸ್ವಲ್ಪ ಗ್ರೇವಿ ಥರ ಇದ್ರೇನು ಚಂದ. ಅನ್ನಕ್ಕೂ ತಿನ್ಬೋದು, ಹಂಗಂತ ಏನಿಲ್ಲ. ಇಲ್ಲಿ ತೆಳ್ಳಗೆ ಮಾತ್ರ ಬೇಡ, ಚೆನ್ನಾಗಿರುತ್ತೆ. ನೋಡಿಕೊಂಡು ನಿಮ್ಮದು ಕ್ವಾಂಟಿಟಿ ಹಾಕಿರ್ತೀರಲ್ಲ, ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಈ ಮಾಡಿರೋ ಇದಕ್ಕೆ ಸ್ವಲ್ಪ ನೋಡಿಕೊಂಡು ಹಾಕಿದ್ದೀನಿ. ಇದು ಚೆನ್ನಾಗಿ ಒಂದು ಮಳ್ಳು ಬರಬೇಕು. ಒಂದು ಸ್ವಲ್ಪ ಬೆಂದರೆ ಇನ್ನು ಎಷ್ಟು ಚೆನ್ನಾಗಿದೆ ಗ್ರೇವಿ. ನೋಡ್ತಾ ಇದ್ರೇ ತಿನ್ನಬೇಕು ಅನಿಸ್ತಾ ಇದೆ. ಮಳ್ಳು ಬೆಂದರೆ ತುಂಬ ಚೆನ್ನಾಗಿರುತ್ತೆ. ನೋಡ್ಕೊಂಡು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಚೆನ್ನಾಗಿರೋದು ಸ್ವಲ್ಪ ನೋಡಿ ಹಾಕ್ಕೋಬೇಕು. ನಾನು ಜಾಸ್ತಿ ತಗೊಳ್ಳಲ್ಲ, ಕಮ್ಮಿ ಇದ್ರೂ ಪರವಾಗಿಲ್ಲ ತಿನ್ಬೋದು. ಜಾಸ್ತಿ ಆಗೋದ್ರೆ ತಿನ್ನೋಕ್ಕಾಗಲ್ಲ. ಅದಕ್ಕೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಗ್ರೇವಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ.